ಹಾಯ್ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತುಂಬ ಸಿಂಪಲ್ ಆಗಿರುವಂತಹ ಕೇವಲ ಒಂದೇ ಗಂಟೆಯಲ್ಲಿ ಫಿನಿಷ್ ಮಾಡುವಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ತುಂಬ ಈಸಿಯಾದಂತಹ ಡಿಸೈನು, ಬೇಬಿ ಕುಚ್ಚಿಗಿಂತ ತುಂಬ ಕ್ವಿಕ್ಕಾಗಿ ಹಾಕ್ಬೋದು ನೋಡಿ. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ಯಾವುದೇ ಎಕ್ಸ್ಟ್ರಾ ಬೀಡ್ ಇಲ್ಲ. ಇದೇ ಬೀಡು ಆಗಿರೋದ್ರಿಂದ ಇದೇ ಹೈಲೈಟ್ ಆಗುತ್ತೆ. ಸೊ ಹಂಗಾಗಿ ದೊಡ್ಡ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರ್ತವೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಬಟ್ಟೆನ ಡಿಸೈನ್ ಟರ್ನ್ ಮಾಡಿಕೊಂಡು ಬೀಡಿಂಗ್ ಭಾಗದಲ್ಲಿರುವ ಸಿಂಗಲ್ ಕ್ರೋಶಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೀಗ ಡಿಸೈನ್ನ ಟರ್ನ್ ಮಾಡಿಕೊಂಡು ಫ್ರಂಟಿಗೆ ತಗೊಳ್ಳೋಣ. ಫ್ರಂಟಿಗೆ ತಗೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಟನ್ನು 2 ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಟಾದಮೇಲೆ ಈಗ 3 ಚೈನ್ ಮತ್ತು ಆ ಟ್ರಿಪಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ ನೋಡಿ. ಈಗ ನೀಟಾದಮೇಲೆ 2 ಸಲ ದಾರ ಸುತ್ಕೊಳ್ಳಿ. 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನ ಒಂದು 3 ಸಲ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶ ಆಯಿತು. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಟ್ರಿಪಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ. ನೀಡಾದ್ಮೇಲೆ 2 ಸಲ ದಾರ ಸುತ್ಕೊಳ್ಳಿ. 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಂಡು ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶ ಆದಮೇಲೆ 3 ಚೈನ್, ಟ್ರಿಪಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ. ಮತ್ತೆ ನೀಡಲ್ನಲ್ಲಿ 2 ಸಲ ದಾರ ಸುತ್ಕೊಳ್ಳಿ. 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಂಬಂದು ಒಂದು ಟ್ರಿಪಲ್ ಕ್ರೋಶ ಕಂಬ, ಮತ್ತು 3 ಚೈನ್, ಆ ಟ್ರಿಪಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶ. ಅದೇ ರೀತಿ ಮಾಡ್ಕೊಳ್ಳಿ. ಈಗ ಒಟ್ಟು 8 ಟ್ರಿಪಲ್ ಕ್ರೋಶ ಕಂಬ ಮತ್ತು 8 ಪೀಕಾಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾದಂತಹ ಡಿಸೈನು. ಬೇಬಿ ಕುಚ್ಚು ಹಾಕೋಕ್ಕೋದ್ರೂ ತುಂಬ ಟೈಮ್ ತೊಗೊಳುತ್ತೆ, ಅದಕ್ಕಿಂತ ಬೇಗ ಆಗುತ್ತೆ. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಬೇಗ ಮುಗಿಯುತ್ತೆ. ಇದಕ್ಕೆ ಒಂದು 300 to 400 ಚಾರ್ಜ್ ಮಾಡ್ಬೋದು. ಇದಕ್ಕೆ ಕುಚ್ಚು ಹಾಕೋಕ್ಕೂ ಕೂಡ ಜಾಗ ಬಿಟ್ಕೋಬೋದು. ಕುಚ್ಚು ಹಾಕಿದರೆ ಒಂದು 450 to 500ವರೆಗೂ ಚಾರ್ಜ್ ಮಾಡ್ಬೋದು. ವಿತೌಟ್ ಕುಚ್ಚು ಆದರೆ ಒಂದು 300 to 400 ಚಾರ್ಜ್ ಮಾಡ್ಬೋದು. ತುಂಬ ಈಸಿಯಾದಂತಹ ಡಿಸೈನು, ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಕ್ವಿಕ್ಕಾಗಿ ಆಗೋವಂಥ ಡಿಸೈನು. ಕೇವಲ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು ಡಿಸೈನ್ನು. ಒಟ್ಟು 8 ಟ್ರಿಪಲ್ ಕ್ರೋಶ ಕಂಬ, 8 ಪೀಕಾಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಮಾಡ್ಕೋಬೇಕು ಅಂತಿಲ್ಲ, ನೀಟಾಗಿ ಅದು ಫಿನಿಶಿಂಗ್ ಯಾವ ರೀತಿ ಕಾಣುತ್ತೆ ಫೋಲ್ಡ್ ಆಗ್ದಂಗೆ ಡಿಸೈನ್ನ ನೋಡ್ಕೊಂಡು ಮಾಡಿಕೊಂಡ್ರೆ ಆಯಿತು. ಟ್ರಿಪಲ್ ಕ್ರೋಶೆ ಕಂಬ ಮತ್ತು ಒಂದು ಪೀಕಾಟ್ 3 ಚೈನ್ನ
ಟ್ರಿಪಲ್ ಕ್ರೋಶೆ ಕಂಬಕ್ಕೆ ಒಂದು ಪೀಕಾಟು. ಕಂಪ್ಲೀಟ್ ಡಿಸೈನ್ ಇದೇ ರೀತಿ ಬರುತ್ತೆ. ಈಗ 9 ಹಾಕಿದ್ದೀನಿ ನಾನು. 8 ಹಾಕ್ಕೊಳ್ಳಿ ಸಾಕು. 9 ಹಾಕಿದ್ರೆ ಚೆನ್ನಾಗಿರುತ್ತೆ. ಏನು ಡಿಸೈನ್ ಏನು ಪ್ರಾಬ್ಲಮ್ ಏನಿಲ್ಲ. ನಾನು ಬ್ಯಾಕ್ ಸೈಡ್ ಎಷ್ಟು ಡಿಸೈನ್ ಹಾಕಿದ್ದೀನೋ ಅಷ್ಟನ್ನೇ ಹಾಕ್ಕೋಬೇಕು. ಸೊ ಹಂಗಾಗಿ ಈಗ ನೋಡಿ ಲಾಸ್ಟು 3 ಚೈನ್ ಹಾಕ್ಕೊಂಡು 3 ಅಥವಾ 4 ಚೈನ್ ಹಾಕ್ಕೊಳ್ಳಿ. ಅದೇ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತು ಬಟ್ಟೆಗೆ ಒಂದು ಬೀಡಿನ ಭಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆ ಇದೆಯಲ್ಲ, ಬೀಡ್ ಮುಂಭಾಗದಲ್ಲಿ ಅದಕ್ಕೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಒಂದು ಡಿಸೈನ್ ಕಂಪ್ಲೀಟ್ ಆಯಿತು. ಮತ್ತೀಗ 5 ಚೈನ್ 3 4 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ಎಷ್ಟು ಈಸಿ ಆದಂತಹ ಡಿಸೈನು. ಬೇಗ ಡಿಸೈನ್ ಕಂಪ್ಲೀಟ್ ಆಗಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಗ್ರ್ಯಾಂಡಾಗೂ ಕಾಣುತ್ತೆ. ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.